ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮೊಂದು ಪರಿಚಯ ಮಾಡ್ಕೊಡಿ, ಆಮೇಲೆ ಇಲ್ಲಿರುವಂತ ಒಂದು ಉಪಕರಣದ ಪರಿಚಯ ಮಾಡ್ಕೊಟ್ಟು ಮಾಹಿತಿ ತಿಳಿಸ್ಕೊಡ್ತೀರಾ ಸರ್? ಸರ್ ನನ್ನ ಹೆಸರು ವಿವೇಕ್ ಅಂತ, ನಾನು 3rd year BSc ಆಗ್ರಿ ಸರ್. ಈಗ ಮಾಡಿರೋದು ನಾವು ವರ್ಲ್ಡ್ ಫಾರ್ಮಿಂಗ್ ಅಂತ ಒಂದು ಡೆಮೋ ಮಾಡಿದ್ವಿ. ಆಲ್ರೆಡಿ ಜನ ರೈತರು ತಮಿಳುನಾಡು ಒಳಗಡೆ ನಮ್ಮ ಸಂಬಂಧಿ ಒಳಗಡೆ ರೈತರು ಮಾಡಿದ್ದಾರೆ ಸರ್. ಇದನ್ನ ನೀವು ಮಾಡ್ತೀರಾ ಅಂತಂದ್ರೆ ನಾವು ರೈತರಿಗೆ ಇದು ಡೆಮೋ ಆಗಿ ಇಟ್ಟಿದ್ವಿ ಸರ್. ರೈತರು ಮಾಡ್ತಾರಂತಂದ್ರೆ ಕೃಷಿ ಹೊಂಡ ಅಂತ ಬರುತ್ತೆ ಸರ್, ಕೃಷಿ ಹೊಂಡ ಒಳಗಡೆ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಕಡಿಮೆ ಜಾಗದಲ್ಲಿ ಬಯೋಫ್ಲಾಕ್ ಅಂತ ಬರುತ್ತೆ ಸರ್, ಅದ್ರೊಳಗಡೆ ಮಾಡ್ಕೋಬಹುದು ಸರ್. ನೀವು ಇದನ್ನ ಮಾಡ್ತೀವಿ ಅಂದ್ರೆ ಮೊದಲೇದಾಗಿ ನೀವು ನೀರಿನ ಪರೀಕ್ಷೆ ಮಾಡ್ಕೋಬೇಕು ಸರ್. ನಿಮ್ ಸುತ್ತಲೂ ಕೆವಿಗೆ ಇರುತ್ತಲ್ಲ ಸರ್, ಅಲ್ಲಿ ಹೋಗಿ ತಮ್ಮ ನೀರಿನ ಪರೀಕ್ಷೆನ ಮಾಡ್ಕೋಬಹುದು ಸರ್. ಸರ್ ಹೇಳಿ ಸರ್, ಇದು ಯಾವ ತರ ಕೆಲಸ ಮಾಡುತ್ತೆ, ಏನೇನ್ ಬೇಸಿಕ್ ಐಟಮ್ ಬೇಕಾಗುತ್ತೆ ಸರ್? ಸರ್ ಇದು ಕಪ್ಪೆ ಚಿಪ್ ಅಂತ, ಇದಕ್ಕೆ ಲ್ಯಾಮಿಲಿನಿಸ್ ಮಾರ್ಜಿನಾಲಿಸ್, ಲ್ಯಾಮಿಲಿನಿಸ್ ಕೊರಿಯಾನಿಸ್ ಮತ್ತು ಕರಿಗನಿಸ್ ಕೊರ್ಗೇಟ 3 ಸ್ಪೀಸೀಸ್ ಬರುತ್ತೆ ಸರ್. 3 ಸ್ಪೀಸೀಸ್ ಅಷ್ಟೇ ಮೊತ್ತನ ರೆಡಿ ಮಾಡುತ್ತೆ. ಸೊ ನೀವು ಇದನ್ನ ಮಾಡ್ಬೇಕಂದ್ರೆ ಮೊದಲನೇದಾಗಿ ಟ್ರೈನಿಂಗ್ ಅನ್ನ ಪಡಿಬೇಕು ಸರ್. ಟ್ರೈನಿಂಗ್ ಒಳಗಡೆ ನಿಮ್ಗೆ ಯಾವ ತರ ಸರ್ಜರಿ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರೆ ಸರ್. ಸರ್ಜರಿ ಯಾಕಂತಂದ್ರೆ ನೀವು ಇದ್ರೊಳಗಡೆ ಯಾವ ಆಕೃತಿ ಅನ್ನ ಹಾಕ್ತಿರಲ್ಲ ಆಕೃತಿ ಮುತ್ತು ರೆಡಿ ಆಗುತ್ತೆ ಸರ್. ಹಾಫ್ ರೌಂಡ್, ಗಣೇಶ್ ಆಕೃತಿ, ಬೇರೆ ಬೇರೆ ಆಕೃತಿ, ದಿಲ್ ಶೇಪ್ ಬೇರೆ ಬೇರೆ ರೆಡಿ ಆಗುತ್ತೆ. ಸೊ ಇದನ್ನ ಮಾರಾಟ ಮಾಡ್ಬೋದು. ಟ್ರೈನಿಂಗ್ ಎಲ್ಲಿ ಕೊಡ್ತಾರೆ ಸರ್? ಟ್ರೈನಿಂಗ್ ಅನ್ನ ಇಬ್ಬರು ಪ್ರೋಗ್ರೆಸಿವ್ ಫಾರ್ಮರ್ಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ ಸರ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಗೂಗಲ್ ಅಲ್ಲಿ ಹೊಡೆದ್ರೆ ಪರ್ಲ್ ಫಾರ್ಮಿಂಗ್ ಅಂತ ಸಿಗುತ್ತೆ ಸರ್. ಯಾವ ಊರು ಸರ್? ಸರ್ ಅವರು ಕೊಲ್ಲಾಪುರ. ಆಮೇಲೆ ನಿಮ್ಗೆ ಇಲ್ಲೇ ಬೇಕು ಕರ್ನಾಟಕ ಒಳಗಡೆ ಅಂತಂದ್ರೆ ಜಿಕೆ ಬೆಂಗಳೂರು ಒಳಗಡೆ ಆಲ್ರೆಡಿ ಕೊಡ್ತಾ ಇದಾರೆ, ಅಲ್ಲಿ ತಗೋಬಹುದು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಐತೆ ಸರ್. ಅದ್ರ ಜೊತೆಗೆ ನಿಮ್ಗೆ ಧಾರವಾಡ ಒಳಗಡೆ ಬೇಕಂದ್ರೆ ಈಗ 5 months ಆದ್ಮೇಲೆ ಇಲ್ಲೇ ನಮ್ ಡಾಕ್ಟರ್ ನಾರಾಯಣ್ ಮಗೇಶ್ ಸರ್ ಅವರು ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಕೆವಿಟಿಯಲ್ಲಿ ಮಾಡ್ತಾ ಇದ್ದಾರೆ ಸರ್. ನೀವು ಅಲ್ಲಿ ಟ್ರೈನಿಂಗ್ ಅನ್ನ ಪಡಿಬಹುದು ಸರ್. ಇದು ಸೆಟಪ್ ಗೆ ಏನ್ ಖರ್ಚಾಗ್ಬೋದು ಸರ್? ಸರ್ ಡೆಮೋ ಪರ್ಪಸ್ ಮಾಡಿದ್ ಸರ್. ಇದು ರೈತರಿಗೆ ಈ ತರ ಮಾಡಂತ ಹೇಳಲ್ಲ. ಕೃಷಿ ಹೊಂಡ ಐತಂದ್ರೆ ಅದ್ರೊಳಗೆ ಮಾಡ್ಕೋಬಹುದು. ಇಲ್ಲಪ್ಪ ನಮ್ಮ ಹತ್ರ ಕೃಷಿ ಹೊಂಡ ಅಂತಂದ್ರೆ ಬಯೋಫ್ಲಾಕ್ ಅಂತ ಬರುತ್ತೆ ಸರ್, ಮೀನು ಕೃಷಿ ಮಾಡ್ಲಿಕ್ಕೆ, ಅದ್ರೊಳಗಡೆ ಮಾಡ್ಕೋಬಹುದು ಸರ್. ಈ ಖರ್ಚು ಏನ್ ಬರುತ್ತೆ ಅಂದ್ರೆ 3,000 ಕಪ್ಪೆ ಚಿಪ್ಪಿಗೆ ನೀವು ಬಯೋಫ್ಲಾಕ್ ಒಳಗಡೆ ಮಾಡ್ತೀರಂದ್ರೆ ಒಂದ್ 70,000 ಇಂದ 1,00,000 ಬರುತ್ತೆ ಸರ್. ಆಮೇಲೆ ಅದರಿಂದ ಆದಾಯ ಏನಿಲ್ಲ ಅಂತಂದ್ರು ನಿಮ್ಗೆ 4,500 ಇಂದ 4,500 ಲಕ್ಷ ಆದಾಯ 2 ವರ್ಷಕ್ಕೆ ಬರುತ್ತೆ ಸರ್. 4,500 ಲಕ್ಷ ಅಂದ್ರೆ ವರ್ಷಕ್ಕ ಇಲ್ಲ ತಿಂಗಳಿಗೆ ಸರ್? 2 ವರ್ಷಕ್ಕೆ. ಅಂದ್ರೆ ಇದು 2 ವರ್ಷ ಆದ್ಮೇಲೆ ಬರಕ್ ಶುರು ಆಗುತ್ತೆ. ಇವತ್ತು ಸರ್ಜರಿ ಮಾಡಿದ್ರೆ ಅಂದ್ರೆ 18 ರಿಂದ 24 ತಿಂಗಳಿಗೆ ನಿಮ್ದು ಮುತ್ತು ರೆಡಿ ಆಗುತ್ತೆ ಸರ್. ಈಗ ನಮ್ಮ ಹತ್ರ ಕೃಷಿ ಹೊಂಡ ಇಲ್ಲಾಂದ್ರೆ ಯಾವ ತರ ಮಾಡ್ಕೋಬಹುದು ಸರ್? ಬೇರೆ ಆಪ್ಷನ್ ಇದೆಯಾ? ಹಾ ಸರ್, ಕೃಷಿ ಹೊಂಡ ನಿಮ್ ಹತ್ರ ಇಲ್ಲ ಅಂತಂದ್ರೆ ಬಯೋಫ್ಲಾಕ್ ಅಂತ ಬರುತ್ತೆ ಸರ್. ಬೇಕಂತಂದ್ರೆ ನಿಮ್ಗೆ ಅದ್ರದ್ದು ನಾನು ಫೋಟೋ ಸರ್ ಇಲ್ಲಿ ನೋಡ್ಬೋದು. ಇದು ಬಯೋಫ್ಲಾಕ್ ಅಂತ ಬರುತ್ತೆ ಸರ್. ಇದು ಸಾಂಗ್ಲಿ ಒಳಗಡೆ ರೈತರು ಮಾಡಿದ್ದು. ಈ ತರ ಬಯೋಫ್ಲಾಕ್ ಅನ್ನ ತಗೊಂಡು ನೀವು ಮಾಡ್ಬೋದಾಗಿತ್ತು ಸರ್. ಇದಕ್ಕೆ ನೀವು ಬಾಟಲ್ಸ್ ಅನ್ನ ಹಾಕಿ ಈ ತರ ಕಟ್ಟಿ ಇದ್ರೊಳಗಡೆ ನೀವೇನು ಕಪ್ಪೆ ಚಿಪ್ ಅನ್ನ ಸರ್ಜರಿ ಮಾಡಿ ಕಪ್ಪೆ ಚಿಪ್ ಅನ್ನ ಇಡ್ಬೋದು ಸರ್. ಈ ತರ ಸರ್ ಇದು ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಏನಾರ ಮಾಡ್ತೀನಿ ಅಂದ್ರೆ ಮಾಡ್ಬೋದಾ ಸರ್? ಅವಕಾಶಗಳಿದಾವ ಮನೆಯಲ್ಲೇ ಮಾಡಕ್ಕೆ, ಟೆರೆಸ್ ಮೇಲೆ ಆಗ್ಲಿ ಅಥವಾ ಸಣ್ಣ ಒಂದು ಮಾಡ್ಬೋದು ಸರ್. ಆದ್ರೆ ನಮ್ ಕರ್ನಾಟಕದಲ್ಲಿ ಬಹಳ ಜನ ರೈತರಿಗೆ ಗೊತ್ತಿಲ್ಲ ಸರ್. ಅದು ಒಂದು ಅರಿವು ಮೂಡ್ಲಿ ಅಂತ ಸರ್ ನಾವು ಇದು ಈ ತರ ಟೆಕ್ನಾಲಜಿ ಅನ್ನ ಡಿಸ್ಪ್ಲೇ ಮಾಡಿದ್ವಿ ಸರ್. ರೈತರು ಮಾಡ್ತಾರಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ತಿಳ್ಕೊಂಡು ಇದಕ್ಕೆ ಏನೇನ್ ಆಹಾರ ಹಾಕ್ಬೇಕು, ಎಲ್ಲಿ ಇದನ್ನ ಮಾರಾಟ ಐತಿ, ಮಾರ್ಕೆಟಿಂಗ್ ಎಲ್ಲಿ ಐತಿ, ಎಲ್ಲ ಒಂದು ಸ್ವಲ್ಪ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಇದನ್ನ ಶುರು ಮಾಡಿದ್ದು ಒಳ್ಳೆ ಲಾಭದಾಯಕ ಬಿಸ್ನೆಸ್ ಸರ್. ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.